ಈ ನಿಂಬೆ ಹಣ್ಣಿನ ಹುಡುಗಿ ಬಂತು ಇದರ ಮೇಲೆ ನಗಿಯ ವಂಶದ ಬೆಡಗಿ ನೋಡು ದಿನ ಬೀದಿಯಲ್ಲಿ ಕಂಡ್ರೆ ನೋಡು ಅದು ನಮಗೆ ತಂತು ನೋಡು ದಿನ ಬೀದಿಯಲ್ಲಿ ಕಂಡ್ರೆ ನೋಡು ಅದು ನಮಗೆ ತಂತು ನೋಡು ಈ ಪ್ರೀತಿ ಐತಿ ಗೋರ ಪ್ರೀತಿಯಲೇ ನೆನು ಕುಬೇರ ಸಿರಿತನವು ನಿನ್ನಿಂದ ದೂರ ಯಾರ ಮಾತ ಕೇಳಿ ನನ್ನ ಮರತಿ ಸಾಕಾಗೋಯ್ತು ಗೆಳೆಯ ನಿನಗ ನನ್ನ ಪ್ರೀತಿ ಯಾರ ಮಾತ ಕೇಳಿ ನನ್ನ ಮರತಿ ಸಾಕಾಗೋಯ್ತು ಗೆಳೆಯ ನಿನಗ ನನ್ನ ಪ್ರೀತಿ ಯವ್ವ ಯಾವನ್ಲ ಇವ ಬಂದು ಹಾದವ ಹಣ್ಣೆ ನೆತ್ತಿ ಮ್ಯಾಗ ಇಟ್ಟು ನಡ್ಯಾಡ್ತಾರೆ ಏನ ಅಂತೇನೇನ ಯಾರ ಲಾವ ಹಾದವ ಏ ಹರಿಯಾಕ ಬಂದ ಹರಡ ಮಾಡಕ ಅಯ್ಯಯ್ಯ ಮಾಮಾರೇನ್ ನಾನು ಯಾರನ್ನ ಮಾಡಿದ್ದೆ ನಿದ್ದಿತ್ತಲ್ಲ ನಿಮ್ಮ ನಿನಗೆ ಬೆಳತನಕ ಅಯ್ಯಯ್ಯ ಮಾಮಾರೇನ ನಾ ಇಟ್ಟು ತರಗಿ ಯಾರನ್ನ ಮಾಡಿದ್ನಿ ಮಾಮ ಯಾರನ್ನ ಮಾಡಿದ್ದೆ ಯಾರ ಮಾಡ ನನ್ನ ಮಾಡ್ದಾಗ ಇಲ್ಲಿ ಕುಂತಾರಲ್ಲ ಇವ್ರು ಮಾಡಿದಿ ಬೆಳಗ್ರದ ಬುಧವಾರ ಐತಿ ಬಾರಿಸಿ ಊರಾಗ ಕಳ್ಸ ಬಿಡ್ತಾರ ಅವ್ರು ನಾನಾದ್ರ ರಕ್ತ ಜಮಿಸಿ ತೊಡ್ಕೊಂಡೇನೆ ಮತ್ತ 60 ವರ್ಷ ಮುದುಕರಾಗಿದ್ರ ನಿನ್ನ ಕೈಯಾಗ 3 ತಿಂಗಳ ಮ್ಯಾಗ ಹೇಳ್ತಿದ್ದಲ್ಲ ಅಯ್ಯ ನಾ ಏನ್ ಮಾಡಕ್ ರೆಡಿನ ಅದೇನ ಆದ್ರ ಅವ್ರು ಮಾಡಿಸ್ಬೇಕು ರೆಡಿ ಇರ್ಬೇಕು ಅಯ್ಯೋ ನನ್ನ ಜೋಡಿ ಸೀತನ್ ಪಾಠ ಮಾಡ್ತಾಳನ್ನ ಕೇಳೈಕಿನ್ನ ಅದು ಒಂದು ಕಮ್ಮಿ ಆಗಿತ್ತು ಬಾಯಪ್ಪ ಅಲ್ಲ ಅಲ್ಲ ಕೇಳ್ಯಾರ ನಿನ್ನಂತ ತಮಾಟಿ ಕಲರ್ ಹುಡುಗ್ಯಾರ 60 ವರ್ಷ ಮುದುಕ ಕೇಳ್ಯಾರ ಬೇಸಿಯಾಗಿ ನೋಡಿಲ್ಲ ಗಾಬು ಗುಬು ಗಾಬಕ್ ಚಲೋ ಮಾಡಿ ಕೈ ಬಿಡ್ತಾರ ಮತ್ತೆ ಇರ್ಲಿ ಇರ್ಲಿ ಮಾಮ ರೈತ ಯಾವ ಓಣಿ ಕಡೆ ಹೊಂಟ್ರಿ ನೀವು ನಡುವೆ ನೋಡಿದ್ಲೇ ಮುನಂಗೆ ಇರ್ಲಿ ಬಾ ತೆಳಗೆ ಬಿದ್ದೆ ಬುಟ್ಟಿ ಹಿಡಿ ಬಾ ಎಲ್ಲೈತಿ ನೀನು ಬೋಟಿ ಬಂದ ಹಂಗ ಎಡಕೋತ ಬೋಟಿ ಹಿಡಿ ಬಾ ಅಂತ ಹಂಗಾರ ಮಮ್ಮರ ನಿಮ್ದು ಬುಟ್ಟಿ ಕೆಳಗೈತಲ್ರಿ ಅಲ್ಲಿ ಕೆಳಗಿದ ಇಟ್ಕೊಂಡು ಕೈಯಾಗ ಇಟ್ಕೊಂಡು ನಿಮ್ ಕೈಯಾಗ ಕೊಟ್ಟು ಬಿಡ್ಲ್ರಿ ಗಜ್ರಿ ಬಾಳ ಎಳೆದೈತಿ ಹಿಡ್ಕೊಂಡ್ ನೋಡಿಲ್ಲ ಪಟ್ ಅಂತಂದ್ರ ಮುರಿತಂದ್ರ ಈ ಊರಾಗ ಏನಂತ ಹೇಳ ನಮಗ ಈಗ ಶಕ್ತಿ ನಿನ್ನಲ್ಲಿಲ್ಲ ಮಂಡ ಗಜ್ರಿ ಮಂಡ್ಯದ ಹೋಗಂದ್ರಲೇ ಹಿಡಿ ಊರ್ ತುಂಬಾ ಅಲ್ರಿ ಮಾವರ ಅಲ್ಲ ಮತ್ತ ಅದನ್ನೆಲ್ಲ ಇಟ್ಕೊಂಡ ಮೇಲೆ ನೀವ್ ಇಲ್ಲಿ ಏನ್ ಮಾಡ್ತೀರಿ ಹೋಲಿ ಬಿಡ್ರಿ ಮಾವರ ಹೋಲಿ ಬಿಡ್ರಿ ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡ್ತೀರಿ ನೀವು ಅಯ್ಯಯ್ಯವ್ವ ಹಂಗೆಲ್ಲ ಮಾಡಕ್ ಹೋಗ್ಬೇಡ ನೋಡಿಲ್ಲ ಮಂದಿ ಎಲ್ಲ ಬಾಳ ಕುಂತಾರ ಮತ್ತೆ ಸುರು ಮಾಡಕ್ ಹಚ್ಬಿಡ್ತಾರ ನಮಗ ಹಂಗಾರ ಮತ್ತೆ ತಡ ಮಾಡ್ತೀನಿ ನೀನು ಶುರು ಮಾಡ್ಬಿಡು ತಂಡಿ ಬಾಳ ಐತಿ ಮಂದಿ ಬಾಳ ಕೂತಾರ ಹುರುಪ್ ಎಬ್ಬಿಸ್ಬಿಡೋಣ ಎಬ್ಸಕ ಬಂದಿಲ್ಲ ಮತ್ತೆ ಬೆಳತನಕ ಮತ್ತ ಶುರು ಮಾಡ ಹಾಕ ಗಿಚ್ಚಿಗ್ಲಿ ಹಾಕ ಕರಿತೀನಿ ಬಾರ ತರತೀನಿ ಕಾರ ಭಕ್ತಿ ಮಾಡೋನು ದೂರ ಹಗಡ ಮಾಡಿ ರಕ್ತ ಬಂಗಾರ ಖೂನ ಮಾಡೋಣ ಪೈಲಿ ಜೋರ ಹಗಡ ಮಾಡಿ ರಕ್ತ ಬಂಗಾರ ಖೂನ ಮಾಡೋಣ ಪೈಲಿ ಜೋರ ಬಾಳ ರಗಡ ಮಾಡಿ ನೀರಕ್ಕ ಬಂಗಾರ ಮಾಡೋದಾಯ್ ಪೈಲಿ ಜೋರ ರಗಡ ಮಾಡಿ ನೀರಕ್ಕ ಬಂಗಾರ ಜನ ಮಾಡೋದಾಯ್ ಪೈಲಿ ಜೋರ ಕರಿತೀನಿ ಬಾರ ತರತೀನಿ ಕಾರ ಕರಿತೀನಿ ಬಾರ ತರತೀನಿ ಕಾರ ಗಿಟಿ ಮಾಡೋಣ ಅದಕ್ಕೆ ದೂರ ರಗಡ ಮಾಡಿ ನೀರಕ್ಕ ಬಂಗಾರ ಜನ ಮಾಡೋದಾಯ್ ಪೈಲಿ ಜೋರ ರಗಡ ಮಾಡಿ ನೀರ
ಕಾಡಾಕ ನೀನ ಕಣಕ್ಕ ಕರೆಸಿದ್ದೀನಿ ನನ್ನ ದುಷ್ಟ ಇಡದಿಲ್ಲ ಮುಗ್ಧ ಹುಡುಗರ ರಕ್ತ ಇಡದಿಲ್ಲ ಮುಗ್ಧ ಹುಡುಗರ ರಕ್ತ ನನ್ನ ಬಾಡಿಗೆಯಾಗಿ ಬದಲಕ ರಗಡ ಮಾಡಿ ನೀ ರಕ್ತ ಬಂಗಾರ ಜನ ಮಾಡೋಣ ಕೈಲಿ ದೂರ ರಗಡ ಮಾಡಿ ನೀ ರಕ್ತ ಬಂಗಾರ ಜನ ಮಾಡೋಣ ಕೈಲಿ ದೂರ ಕರಿತೀನಿ ಬಾರ ಕರತೀನಿ ಕಾರ ಕರಿತೀನಿ ಬಾರ ಕರತೀನಿ ಕಾರ ಕರಿತಿ ಮಾಡೋಣ ಆನಂದ ದೂರ ರಗಡ ಮಾಡಿ ನೀ ರಕ್ತ ಬಂಗಾರ ಜನ ಮಾಡೋಣ ಕೈಲಿ ದೂರ ರಗಡ ಮಾಡಿ ನೀ ರಕ್ತ ಬಂಗಾರ ಜನ ಮಾಡೋಣ ಕೈಲಿ ದೂರ ರಗಡ ಮಾಡಿ ನೀ ರಕ್ತ ಬಂಗಾರ ಜನ ಮಾಡೋಣ ಕೈಲಿ ದೂರ ರಗಡ ಮಾಡಿ ನೀ ರಕ್ತ ಬಂಗಾರ ಜನ ಮಾಡೋಣ ಕೈಲಿ ದೂರ ಅಲ್ವೇ ಅಕ್ಕ ದಿವಸ ಇದ ಮಾಡ್ತೀವಿ ನಾವು ವರ್ಷಕ್ಕೆ ಮಾಡ್ತೀವಿ ಏಯ್ ಪುಂಗಿ ಮಾಡಕ್ಕೆ ಸಣ್ಣ ನೋಡ್ರಿ ಹೇಳ್ಕೊಟ್ರೆ ಮಾಡ್ತಾರ ನಿನಗೆ ಬರಂಗಿಲ್ಲ ನೀ ಸ್ವಲ್ಪ ನೋಡಲ್ಲ ಮಾಮ ಹೇಳ್ಕೊಡ್ತಾನಂತ ಅಲ್ಲಿ ನಮ್ಮ ಮಾಮ ಹೇಳ್ಕೊಡ್ತಾನಂತ ಬೇಡ ಬೇಡ ಅವ್ ಒಟ್ಟ ಪುಂಗಿ ಊದಾಕ್ ಬರಲ್ಲ ಹೋದಲ್ಲ ಕಲಿಸ್ಕೊಡ್ತಿರ ಹೋದಲ್ಲ ಪುಂಗಿ ನೋಡಿರೇನ್ರಿ ಪುಂಗಿ ಊದಾಕ್ ಬರವಲ್ದ್ರಿ ನಿನಗ ಇನ್ನೊತ್ತ ಬೇಡ್ರಿ ಅಂದ್ರ ಮಾರ್ ಕಳಿಸ್ತೀನಿ ಚಲೋತ್ನಾಗೆ ಇನ್ನತ್ತ ಬೇಕಂದ್ರ ಮಾರ್ ಕಳಿಸ್ತೀನಿ ಬಾ ಏನ್ ಮಾಡಿ ಕಳಿಸ್ತಿ ಗಾಬು ಗುಬು ಗಾಬಕ್ಕ ಗಾಬು ಗೋಬು ಗಾಬಕ್ಕ ನೀ ಮಾಡಿ ಅಂತ ಹಂಗಾರ ಮಾಮ ಈಗ ಯಾ ಕಡೆ ಹೊಂಟಿ ನೀನು ನಾ ನಡುವಿನ ನೋಡಿ ಈಗ ಅಯ್ಯೋ ಯವ್ವ ಈಗೀಗ ಏನ ಬಂದೈತಿ ನನಗೇನು ಬಂದೈತೆ ನನಗೇನು ಬರಬಾರ್ದು ಬಂದೈತಿ ಹೇಳ್ತೀನಿ ಬಾ ಸಾವುಕಾರ ಬಂದ ಹೋಗ ಬಾ ನೀ ಹೋಗ ಮಾಮ ಏ ಮಾಮ ಏ ಮಾಮ ಏ ಮಾಮ ಅಯ್ಯೋ ಹೋಗೇ ಬಿಟ್ನಲ್ರಿ ಅಪ್ಪ ಇವೆ ಶಡ್ಡಿಗೆ ಅವನ ಕಳಿಸ್ತೀನಿ ತಡಿ ತಗೊಂಡ್ ಕುಸ್ತಿ ಎಡ್ರಿ ಇಬ್ರು ಶಡ್ಡಿ ಬರ್ಬೇಕತ್ತೀವಿ ಶಡ್ಡಿಗೆ ಅಲ್ಲಿ ಎದ್ದೇತ್ ನೋಡ ಅವಂದ ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಹಾಕೋದು ಬ್ಯಾಸಲ್ಲ ಅರೆ ಹುಡುಗರ ಮುದಕರಿಗೆಲ್ಲ ಕೊಡೋದು ಟೆನ್ಷನ್ಲ ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಹಾಕೋದು ಬ್ಯಾಸಲ್ಲ ಅರೆ ಹುಡುಗರ ಮುದಕರಿಗೆಲ್ಲ ಕೊಡೋದು ಟೆನ್ಷನ್ಲ ಹೆಂಗ
ಹೆಂಗದ ನೋಡ್ರಿ ಗಟ್ಟಳು ಗಂಡಸರು ಅಂತೀನಿ ಹೆಣ್ಮಕ್ಳು ಕಂಡ್ರಿ ಯಾಕಡೆ ಯಾಕಡ್ರ ಮಾತಾಡ್ತಾವ ಹಿಂಬರಕೆ ಮುಂದರ್ಕೆ ಅಲ್ಲ ನಿಂದ್ರಂದ್ರೆ ಹಂಗ ಓಡೋಗ್ಬಿಟ್ಟನ್ರಿ ಇವ ಅಂತೀನಿ ನಾನು ಇಲ್ಲೇ ನಿಂತ್ರ ಬಾಳತನ ಆಗತ್ರಿ ನಂದು ಕೆಲಸ ಭಾಳ ಐತಿ ಸಾವುಕಾರ ಕರಿತಿರ್ತಾನ ನಾನು ಹೋಗಿ ಬರೇ ಹೈಯರ್ ಸಿಗ್ತಾರಲ್ರೋ ಯವ್ವ ನನ್ ಮುರಿತೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿ ಮೂಲ್ಯಾಗ ಐತಿ ಮೂಲ್ಯಾಗ ನೋಡಲ್ಲ ಕರಿತಾನವ ಸಮಸ್ಯೆ ಆಗೈತಿ ಇಲ್ಲಿ ನಿನಗ ಅಲ್ಲ ಮಣ್ಣ ಕಳ್ತೀನಿ ಸಮಾಧಾನ ಇಲ್ಲ ಎಲ್ಲಿ ಅಲ್ಲ ಅಲ್ಲ ನೀ ಅಲ್ಲಿದಿ ನೀನ್ ಯಾರು ನೋಡಬಲ್ರಿ ನಾನು ಸೊನ್ನಿ ಮಾಡಿ ಕರೆಯಕತ್ತಾನ ಇಲ್ಲ ಇಲ್ಲ ನೀ ಅಲ್ಲಿ ಸೊನ್ನಿ ಮಾಡಿ ಹೇಳವಂಗ ಯಾರಿಗೆ ನೋವು ಆಗಾಕತ್ತಿರೋದ ನನಗೆ ಅದ ನನಗೆ ಗೊತ್ತಿರ ತ್ರಾಸ ಆದ್ರ ಅವು ಅವ್ರಿಗೆ ಏನ್ ಗೊತ್ತಿರ್ತ ಬಡ್ಸ್ಕೊಂಡವ ನಾನ ಹೊಡೆಯವ ನಾನ ಏನು ಡಿಕ್ಕಿನ ಅಯ್ಯೋ ಹೌದಾ ಶಾಂತಮ್ಮನ ಯಾಕೋ ಗದ್ದೆ ಕರ್ಸಿದಿ ಗುಮ್ಮಾಕ ಗುಮ್ಮಾಕ್ ರೆಡಿನ ಅದ ಗುಮ್ಮಿಸ್ಕೊಳಕ್ ರೆಡಿ ಆಗ ಅಯ್ಯಯ್ಯೋ ಯವ್ವ ನಂದು ಹೋತೋ ಏ ಯಾವ್ಲಾ ನೀನ ಕಣ್ಣಿಗೆ ಕಾಣಿಸ್ತವೇನಿಲ್ಲ ಯಾವ್ಲಾ ನೀನ್ ಪಿರಂಗಿ ಮುಖದವನ ಕಣ್ಣೆ ನೆತ್ತಿ ಮೇಲೆ ಇತ್ತವನ ಅಡ್ಡಾಡ್ತೀಯನಲ್ಲ ನೆತ್ತಿ ಮೇಲೆ ಇಲ್ಲಿರ್ತಾವ ಇಲ್ಲೇನು ಇರಂಗಿಲ್ಲನ ಏ ನೀ ಮೌನ ನೀ ನೋಡಿದ್ರೆ ಇಲ್ಲಿ ಎಲ್ಲ ಊರ್ ಕೇರಿ ಎಲ್ಲ ಹುಡ್ಕ್ಯಾಡಿ ಬಂದೇನಿ ಇಲ್ಲಿ ನೋಡಿದ್ರೆ ನೀನು ಹಗ್ಗತ್ತಿನ ಚಾಲ ಎಲ್ಲ ಇಲ್ಲಿ ಯಾಕ ನನ್ನ ಯಾಕೆ ಹುಡುಕ್ಯಾಡಕ್ ಹೋಗಿದ್ದಿ ಹರ್ಗ್ಯಾಡಕ ಅಲ್ಲಿ ಒಂದ್ ನಮೂನಿ ನಮ್ಮ ಸಾವುಕಾರ ಕಾಪಿ ಅಂತ ಹೊಯ್ಕೊಳಕತ್ತೇನ ಇಲ್ಲಿ ನೋಡಿದ್ರೆ ನೀನು ಇಲ್ಲಿ ಮಾಮಾರ್ ಗುಟ್ಟ ಮಜಾ ಮಾಡಕ್ ಬಂತಿ ಎಲ್ಲ ಇಲ್ಲಿ ಏ ನೋಡ ನೀನ್ ಅಲ್ಲೆಲ್ಲ ಅಲ್ಲಿ ಹೋಗಿ ನೀ ಸಾವುಕಾರ ಕಡೆ ಕೆಲಸ ಮಾಡ್ತಾನೆ ಬಾಯಿ ಬಂದ ಮಾತಾಡ್ಕೋಬೇಡ ಮತ್ತೆ ಸರಿ ಕಾಣಂಗಿಲ್ಲ ನೋಡ ಮತ್ತೆ ಲೇ ನೋಡ ಸುಮ್ಮನೆ ಬಾರ್ಲಿ ಕುಂಬಾರ ಗಡಿಗೆ ಸುಟ್ಟು ಮಣ್ಣಿನಂತಕ್ಕಿ ಏ ನೋಡ ನಿನ್ನ ಕರೆಯದಾಗ ಹೇಳತ್ತೀನಿ ನೀ ಸಾವುಕಾರ ಕಡೆ ಕೆಲಸ ಮಾಡ್ತೇನೆ ಬಾಯಿ ಬಂದ ಮಾತಾಡಿ ಅಲ್ಲ ನಿನ್ ಕಣ್ಣಿಗೆ ಹೆಂಗ್ ಕಾಣಕತ್ತೀನಿ ನಾನು ಹೆಂಗ್ ಕಾಣಕತ್ತಿ ಬೇಸ್ ನೋಡ್ ಹಿಂಗಾರ ನೋಡ ನೀ ಅಲ್ಲಿ ಸಂದೇಶ ಸಿಕ್ಕೊಂಡಿಲ್ಲ ಇಲ್ಲಿ ಬಾ ರೆಡಿನಾ ನೀನಾ ಅವನವನ ಹಿಂದಲಿಂದ ನೋಡಿದ್ರ ರವಿಚಂದ್ ಸಾಕ್ ಮುಂದೆ ನೋಡಿದ್ರ ಅರ್ಜುನ್ ಸರ್ಜಾ ನಿಂತ್ರ ಸ್ಟೈಲ್ ಒಳಗ ಬರ್ರಿ ಯಾರ ಅಲ್ಲ ಉದ್ದಕ್ ನಿಂತ್ರ ಸ್ಟೈಲ್ ಒಳಗ ಯಶ್ ಆಮ್ಯಾಗ ನೀನ ಮಕ ನೋಡ್ಬಿಟ್ರ ಅವನವನು ಸಾಧಕ್ ಹಾಕಿಲ್ಲ ನನಗೆ ಚಾರ್ಲಿ ಮಾಮ ಅಂದ್ಬಿಟ್ಟೆಲ್ಲಿ ಮತ್ತೆ ಅಲ್ಲ ಯಾವಾಗ ಮಾಡಿಸ್ಕೊಂತಿ ಏನ್ ಮಾಡಿಸ್ಕೊಳ್ದ ಎಂಗೇಜ್ಮೆಂಟ್ ನಂದು ನಿಂದ ಹೋಗ ಯಪ್ಪ ಇಟ್ಟು ದೌಡ್ ಬೇಡ ಇಲ್ಲ ನನಗೆ ಹುರುಪೆತ್ತಂದ್ರ ಮಾಡ್ಕೊಳಬೇಕ ಏನದು ಮಾಡ್ಕೊಳ್ಳ ಎಂಗೇಜ್ಮೆಂಟ್ ಲವ್ ಇವಾಕರ ಮಿಕ್ಕೇ ನಿಂತನ್ರಿ ಅಪ್ಪ ಇವನ್ ಜೋಡಿ ನಾ ಏನಾರ ವಾದ ಮಾಡಕತ್ತಿಂದ್ರ ಸೀದಾ ಸಾವುಕಾರ ಹತ್ರ ಹೋಗಿ ನನ್ನ ಬಗ್ಗೆ ಹೇಳಿ ಬೈಸೇ ಬಿಡ್ತಾನ ಏನಾರ ಮಾಡಿ ಇವಂಗ ಐಸಿಟ್ ನೈಸ್ ಮಾಡಕ ಮಾಮ ಹಿಡ್ಕೋಬೇಡ ಮತ್ತೆ ಎದ್ದಿತ್ತು ಮಾಮ ಮಾಮ ಕುದುರೆ ಜಡ್ಡು ಬಂದಿತ್ತು ಅವಂಗ ಸಾಕು ಏರ್ಸ್ಬೇಡ ಜಾಸ್ತಿ ಮಾಮ ಫುಲ್ ಆತ ಆತ ಹಂಗಾರ ನಂದು ನಾನು ನಿನ್ನ ಲಗ್ನ ಮಾಡ್ಕೋತೀನಿ ಅಯ್ಯೋ ಹಂಗಾದ್ರೆ ಇಲ್ಲೇ ಶುರು ಹಚ್ಕೊಳಣ ಏನ ಲಗ್ನನ ಅಯ್ಯೋಗ ನಂಗೆ ನಾಚಿಕೆ ಆಗುತ್ತೆ ಹಂಗಾರ ಶುರು ಮಾಡು ಅಂತ ಗಾಡಿ ಬೇಡ
ಎಲ್ಲ ನಿನ್ನ ಫಲ ಹುಡುಗಿ ಊಟ ಇಡಿಸಿದಿ ರೋಟಿ ಮರಿದು ಬಡಿಸಿದಿ ಹುಡುಗಿ ಊಟ ಇಡಿಸಿದಿ ರೋಟಿ ಮರಿದು ಬಡಿಸಿದಿ ಕಿಷ್ಟ ಅದಿಯ ಕಿಷ್ಟ ಹೂವದ ತಳ ಒಲಿತವಲ್ಲ ಎಲ್ಲ ಹುಡುಗರ ನಮ್ಮ ಬೇಲ ತಳ ಒಲಿತವಲ್ಲ ಎಲ್ಲ ಹುಡುಗರ ನಮ್ಮ ಬೇಲ ತಿರುಗೇನ ನಿನಗಾಗಿ ಹೊರಗೇನ ತಿರುಗೇನ ನಿನಗಾಗಿ ಹೊರಗೇನ ಎಪ್ಪೊಂದು ಕೊಡ್ತೇನ ಹುಡುಗಿ ಎಪ್ಪೊಂದು ಕೊಡ್ತೇನ ನಿನಗೆನ ನಿನಗೆನ ಮದುವೆ ಅವ್ನ ಚಡ್ಡಿಗೆ ಬೇಕಂತ ಯಾರ ಕಳಿಸ್ಯಾರ ಕೊಡ ಅವಂಗ ಪುರುಷ ನ್ಯಾಯ ಕೋಲಿ ಯಾಕ ನಿನ್ ಹುಡುಗಿ ಅಲ್ಲ ನಾನು ಹುಡುಗಿನ ಯಾರ ನಿಮ್ಮ ಅಪ್ಪ ಕಳಿಸ್ತಾನ ಅಭಿಮಾನದ ಹುಲಿಯುವನು
ನಮದು ಏನ ಇದ್ರು ಮನೆಯುಟ ತಿನ್ನಂಗಿಲ್ಲ ಹೊರಗೆ ದುಡ್ಡು ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಯಾಕೆ ಬಳಗು ಯಾಕೆ ಬಿಡುತ್ತಿ ಪುಷ್ಪವತಿ 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 ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳಕೊಂಡು ಹೋಗ್ತಾಳ ಎದಿ ಹತ್ರ ಯಾಕೆ ಬರುತ್ತಿ ಏದು ಸಿರ ಯಾಕೆ ಬಿಡುತ್ತಿ ಅಲಿ ಹತ್ರ ಯಾಕೆ ಜಿಗಿತಿ ಕಿವಿ ಹತ್ರ ಯಾಕೆ ನಗುತ್ತಿ ಆಡಿ ಬಳಕು ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಪುಷ್ಪವತಿ यदा यदा हि धर्मस्य ग्लानिर्भवति भारत पवित्राणायं साधु विनाशकायं दुष्कृता धर्म संस्थापना में संभयामि युगे युगे ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಆಗ್ತಿರ್ಬೇಕಲ್ಲ ಇದರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ ನಮ್ಮಂತ ಕಳನಾಯಕರ ದೌರ್ಜನ್ಯ ಹೆಚ್ಚಾದಾಗ ನಮ್ಮಂತವ್ರನ್ನ ಕಾಪಾಡೋದಕ್ಕ ದೇವ್ರು ಯಾವ್ದೋ ಒಂದ್ ರೂಪದಲ್ಲಿ ಬರ್ತಾನಂತ ಆದ್ರ ಇದು ಕಲಿಯುಗ ತಲೆ ತೆಗಿಯೋರ್ ಕಲಿಯುಗ ತಲೆ ಹೊಡಿಯೋರ್ ಕಲಿಯುಗ ವರ್ಷಕ್ಕೊಮ್ಮೆ ಎಲೆಕ್ಷನ್ ಮಾಡ್ತೀವಿ ನಿಮ್ಮ ಮನೆ ಮುಂದೆ ಬಂದು ಭವಂತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ ತಿನ್ನ ಕೂಳಿಲ್ಲ ಅಂತಲ್ಲ ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಇಲ್ಲ ಸಲ್ಲದ ಕತೆ ಕಟ್ತೀವಿ ಬಣ್ಣ ಬಣ್ಣದ ಮಾತಾಡ್ತೀವಿ ತಿನ್ನಕ್ ಕೆಂಡಾನು ಕೊಡ್ತೀವಿ ಕುಡಿಯಕ್ ಹೆಂಡಾನು ಕೊಡ್ತೀವಿ ಪ್ರಸಂಗ ಬಂದ್ರ ಮಕ್ಳಾಗ್ ಮಕ್ಕೋಣಕ್ ಹೆಣ್ಣು ಕೊಡ್ತೀವಿ ಆಮೇಲೆ 5 ವರ್ಷ ಗುಮ್ತೀವಿ ಗುಮ್ಮಸ್ಕೊಳಕಬೇಕು ಇದು ನಮ್ಮಂತ ರಾಜಕಾರಣಿಗಳು ಹಾಕೋ ಲೆಕ್ಕ ನಿಮಗ್ ಅರ್ಥ ಆಗಲ್ಲ ಅರ್ಥ ಆಗೋದಕ್ ನಾವು ಬಿಡೋದು ಇಲ್ಲ ಸರ್ಕಾರಿ ಶಾಲೆ ಮಾಡ್ಕೊಡ್ರಿ ದವಾಖಾನೆ ಮಾಡ್ಕೊಡ್ರಿ ರಸ್ತೆ ಮಾಡ್ಕೊಡ್ರಿ ಅಂದ್ರ ಹಿಂದ ಬಿದ್ದಿದ್ ಬೋಕ್ಯಾರ್ ನಿಮ್ಮಪ್ಪ ಅಂಬುತ್ತಾನ ಆಫ್ಟಾಲ್ ಒಬ್ಬ ಪಾನ್ ಶಾಪ್ ಅಂಗಡಿಯವನು ರಾತ್ರಿಯಿಂದ ಬೆಳಗಾಗೋಷ್ಟರಲ್ಲಿ 100 ಇದ್ದಿದ್ದು 1000 ಆಗ್ಬೇಕು ಅಂತ ಆಸೆ ಪಡ್ತಾನೆ ಆದ್ರೆ ನಾವು ಆಸೆ ಪಡೋದ್ರಾಗ ಏನ್ ತಪ್ಪೈತ್ರಿ
ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳ್ಳಬೇಕು. ದಟ್ ಈಸ್ ಮೈ ಓನ್ ಬಿಸ್ನೆಸ್. ದುಡ್ಡಿನ್ಯಾಗ ದೊಡ್ಡವ ಇರಬಹುದು, ಸೊಕ್ನ್ಯಾಗ ದೊಡ್ಡವ ಇರಬಹುದು, ದೌಲತ್ನ್ಯಾಗ ದೊಡ್ಡವ ಇರಬಹುದು, ಜಯನ ಮುಂದೆ ಇಟ್ಕೊಂಡ್ ಬೆಳೆದವನೇ ಇರಬಹುದು. जलते हैं उसको आग कहता है, जलाने वाले को रॉक कहता है. बहादुर बाहर निकला तो अंडरवर्ल्ड डॉन 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 कहता है. महेंद्र ನೀನ್ ಯಾರು ಎಂಬುದು ನಿನಗೆ ಗೊತ್ತಾ? ನಿನಗೆಲ್ಲಿ ಗೊತ್ತಾಗಬೇಕು ರಾಜೇಶನ ಮಗನೆಂದು. ಮಹೇಂದ್ರ, ನಿನ್ನ ತಂದೆ ನನ್ನ ದಾರಿಗೆ ಅಡ್ಡ ಬಂದಿದ್ದರಿಂದಲೇ ಮಧ್ಯರಾತ್ರಿ ಅವನ ಮನೆಗೆ ಸೀಮೆ ನುಗ್ಗಿ ಬೆಂಕಿ ಹಚ್ಚಿದೆ. ಆವಾಗ ಉರಿಯುತ್ತಿರುವ ಬೆಂಕಿಯಲ್ಲಿ ಹದ್ದಿನಂತೆ ಹಾರಿ ಬಂದ ಮಹೇಂದ್ರ, ನಿನ್ನ ಧೈರ್ಯ ಸಾಹಸವನ್ನು ನೋಡಿ ಇದು ಚಾಣಕ್ಷದ ಮರಿ. ಮುಂದೆ ನನ್ನ ಕೆಲಸಕ್ಕೆ ಉಪಯೋಗ ಆಗಬಹುದೆಂದು ಚಿಕ್ಕವನಿರುವಾಗಲೇ ಹುಬ್ಬಳ್ಳಿ ಕರಾಟೆ ಸ್ಕೂಲಿನಲ್ಲಿಟ್ಟೆ. ನಂತರ ಎಲ್ಲ ತರಬೇತಿ ಆಗಲೆಂದು ಸಿಟಿಯಲ್ಲಿ ಬೆಳೆಸಿದೆ. ಹಕ್ಕಿಯ ಪಕ್ಕ ಬಲಿತರೆ ಎಲ್ಲಿ ಬೇಕಾದರೂ ಹಾರಾಡಬಹುದು. ಅದಕ್ಕೋಸ್ಕರ ನನ್ನ ಅಂಡರ್ದಲ್ಲಿಟ್ಟುಕೊಂಡೆ. ಆದರೆ ಆ ಮಹೇಂದ್ರ ಈಗ ನನಗೆ ಎದುರು ವಾದಿಸುತ್ತಿದ್ದಾನೆ. ಅವನಿಗಿನ್ನೂ ಗೊತ್ತಿಲ್ಲ ಈ ಬಹದ್ದೂರ್ ಬೂದಿಯಲ್ಲಿ ಮುಚ್ಚಿದ ಕೆಂಡವೆಂದು. ನಾನು ಹೇಳಿದಂತೆ ಕೇಳಿದರೆ ಸರಿ, ಇರದಿದ್ದರೆ ಇದೆಯಲ್ಲ ನಿನ್ನ ತಂದೆ ತಾಯಿಗಳಿಗಾದ ಪರಿಸ್ಥಿತಿ ಮುಂದೆ ನೋಡಿದ್ರೆ ಆಯ್ತು. ನನ್ನ ತಂಗಿ ಧನಲಕ್ಷ್ಮಿ ಬಂದು 1 ವಾರವಾಯ್ತು. ಅವಳನ್ನೀಗ ಕಾರವಾರಕ್ಕೆ ಕಳಿಸಬೇಕು. ಇಲ್ಲೇ ಇದ್ದೀನಣ್ಣ. ಬಾ ಧನಲಕ್ಷ್ಮಿ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ನೀನಿನ್ನು ಕಾರವಾರಕ್ಕೆ ನಡಿಯಮ್ಮ. ನಾನು ಹೋಗ್ಲಾರಣ್ಣ. ಯಾಕೆ? ಅಲ್ಲಿ ಏನಾದರೂ ನಿನಗೆ ತೊಂದರೆ ಆಗಿದೆ. ಹೋಗೇನಾದರೂ ಇದ್ದರೆ ನನಗೆ ಹೇಳು, ನಾನು ಅದನ್ನ ನೋಡಿಕೊಳ್ಳುತ್ತೇನೆ. ಹಾಗೇನಿಲ್ಲಣ್ಣ, ನಾನು ಇಲ್ಲೇ ಇದ್ದು ಏನಾದರೂ ಸಾಧನೆ ಮಾಡ್ಬೇಕನ್ನೋದೇ ನನ್ನ ಛಲ. ಸಾಧನೆ? ಯಾವ ಸಾಧನೆ ನಿನಗೇಕೆ ಬೇಕು? ಛಲವಂತಿಯ ಛಲ. ನಾನು ಹೇಳಿದಷ್ಟೇ ಕೇಳಬೇಕು. ಅಣ್ಣ, ಆವೇಶದಲ್ಲಿ ಕಳೆದುಕೊಂಡಿವೆ ಅಂತ ಮನಸ್ಸಿನಲ್ಲಿಟ್ಟುಕೊಂಡು ಚಿಂತೆ ಮಾಡಬಾರ್ದು. ಕಳೆದು ಹೋಗಿದ್ದೇನೆ, ಯಾವಾಗ ಕಳಿತು, ಯಾಕೆ ಕಳಿತು, ಯಾವ ಕಾರಣದಂತ ಹುಡುಕಬೇಕು. ಅಂತವರಿಗೆ ಒದ್ದು ಬುದ್ಧಿ ಕಲಿಸುವುದೇ ನನ್ನ ಛಲ. ಧನಲಕ್ಷ್ಮಿ, ನೀನೇನ್ ಹೇಳುತ್ತಿರುವೆ ಸರಿಯಾಗಿ ಹೇಳು. ಒಂದು ವೇಳೆ ನಿನಗೆ ಯಾವನಾದರೂ ಏನಾದರೂ ಅಂದಿದರೆ ಅವರನ್ನು ಹಸಿದ ಹೆಬ್ಬುಲಿ ಅಂತ ಹರಿ. ಮುಂದೆ ಬಂದ ಜೀವಿಯನ್ನು ಹೇಗೆ ಹರಿದು ತಿನ್ನುತ್ತದೆ ಹಾಗೆ ಅವರನ್ನು ಸೀಳಿ ಬಿಡುವೆ. ನಿನ್ನ ಅಣ್ಣನೆಂದರೆ ಸಿಂಹದ ಮರಿ ಕಣಮ್ಮ, ಸಿಂಹದ ಮರಿ. ಅಣ್ಣ, ನಿನಗೆಷ್ಟು ನಿನಗೆ ಆವೇಶವಿದೆಯೋ ಅಷ್ಟೇ ಆವೇಶ ನನಗೂ ಇದೆ. ನಾನು ಎಷ್ಟೇ ಆದ್ರೂ ನಿನ್ನ ತಂಗಿ ಅಲ್ವೇ? ನಿನಗೆಷ್ಟು ಛಲ ಇದೆ, ನನಗೂ ಅಷ್ಟೇ ಛಲ ಇದೆ. ಧನಲಕ್ಷ್ಮಿ, ನಿನಗಾದ ಸಂಗತಿಯನ್ನು ಹೇಳು. ಈ ಬಹದ್ದೂರ್ ಎಂದರೆ ಇಡೀ ಊರೇ ಗಡಗಡನೆ ನಡುಗುತ್ತದೆ. ನನ್ನ ಮುಂದೆ ನಿಂತು ಮಾತನಾಡುವ ಗಂಡು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅಣ್ಣ, ನಿನಗೆ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನನ್ನ ಪರ್ಸನಲ್ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ಅಂದರೆ ಕಾಲೇಜ್ ಬೆಂಕಿ ಹಚ್ಚು ನಿನ್ನ ಕಾಲೇಜಿಗೆ. ಹಾಗಾದರೆ ಧನಲಕ್ಷ್ಮಿ, ಒಂದು ಮಾತು ನೆನಪಿರಲಿ. ನೀನು ವಯಸ್ಸಿಗೆ ಬಂದ ಹೆಣ್ಣು, ಯೌವನ ಇದೆ ಎಂದು ವ್ಯಭಿಚಾರ ಮಾಡಿದ್ರೆ ನಿನ್ನನ್ನು ಸುಟ್ಟ ಬೂದಿ ಸಹ ಸಿಗದಂತೆ ಮಾಡಿಬಿಡುತ್ತೇನೆ. ಬಲು ಜೋಕೆ. ಅಂದ್ರೆ ನೀನು ನನ್ನ ಮರ್ಯಾದೆ ತೆಗಿಬೇಕಂದಿರುವಿಯಾ? ನನ್ನ ಮರ್ಯಾದೆಗೆ ಕಳಂಕ ತಂದ್ರೆ ಹರಾದಷ್ಟೇ ಅಲ್ಲ, ಹಾರ ಎನಿಸಿ ಬಿಡುವೆ. ಅಂದ್ರೆ ನನ್ನ ಮೇಲೆ ಸಂಶಯವೇ? ಸಂಶಯ ಅಲ್ಲ ಧನಲಕ್ಷ್ಮಿ, ಮಳ್ಳು ಬುದ್ಧಿಯಲ್ಲಿ ಕಾಲು ಜಾರುವುದು ಸಹಜ. ಜಾರುವ ಕಾಲನ್ನು ಎಚ್ಚರಿಸಿದಷ್ಟೇ. ಆ ವಿಷಯದಲ್ಲಿ
ಆ ವಿಷಯದಲ್ಲಿ ನಾನು ನಿನ್ನಷ್ಟೇ ಬುದ್ಧಿವಂತಳಿದ್ದೀನಿ ಅಣ್ಣ. ನಾನು ಹೆಣ್ಣಲ್ಲ, ಒಂದು ಗಂಡೆಂದು ತಿಳಿದುಕೋ. ಧನಲಕ್ಷ್ಮಿ, ನಡಿ ಒಳಗೆ ಊಟ ಮಾಡಿ ಮಲ್ಕೋ. ಚಕ್ರವರ್ತಿ, ಈ ರಭದ್ರನ ಚಕ್ರಕೋಟೆಯನ್ನು ನೀನು ಭೇದಿಸಲು ಬಂದರೆ ನಿನ್ನನ್ನು ಚಿತ್ರ ವಿಚಿತ್ರ ಮಾಡಿ, ನಿನ್ನ ಚಟ್ಟ ಕಟ್ಟಿ ಕೊಟ್ಟಿಗೆಲಿ ಸುಟ್ಟು ಭಸ್ಮವಾಗುವಂತೆ ಮಾಡಿ, ನಿನ್ನ ಭದ್ರಕೋಟೆಯಲ್ಲಿರುವ ಸಿರಿ ಸಂಪತ್ತಿನ ಖಜಾನೆಯನ್ನು ಲೂಟಿ ಮಾಡದಿದ್ದರೆ ಮೇರಾ ನಾಮ್ ರಭದ್ರನೇ. ಫುಲ್ ಫ್ರೀ ಹೇಳು ಗುರು. ಇವಾಗ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳು. ಹೇಳು. ಲೊಕೇಶನ್ ಶೇರ್ ಮಾಡ್ತೀನಿ, ಪಂಕಾ ರೆಡಿಯಾಗಿ ಇಮಿಡಿಯೇಟ್ ಆಗಿ ಬಂದ್ಬಿಡು. ಎಲ್ಲಿಗ? ಬಾ ಗುರು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಹೌದನಾ? ಬಂದೆ ನೋಡು. ಕೇಳಿದೆ ಏನು? ರಿಸ್ಕ್ ಬೇಡ ಮಗ, ಕ್ಯಾಬ್ ಮಾಡ್ಕೊಂಡು ಬಂದ್ಬಿಡು. ಓ ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ್ ಪಾರ್ಟಿ ಹೇಳಲ್ಲ. ಸರ್ಪ್ರೈಸ್. Disco lights and lasers, then the Maya Melly they blazers. DJ raise some bass up, so we gonna put your hands up. ಶಿಕಾರಿ ಇವಳಿಂದ ಬಿದ್ದ ಹುಡುಗ ಪಾಪ ಪರ್ಮನೆಂಟು ಬಿಕಾರಿ. ನಾ ಸೈಕಾದೆ, ಇಲ್ಲಿ ಬಂದು ಸೈಕಾದೆ, ಇವ್ ನೋಡಿ ಸೈಕಾದೆ. ಓ ಮೈ ಗಾಡ್ ಸತ್ತದೆ ಈ ಬೇಬಿ ನೋಡೆ. ಮೂರು ಬೆಕ್ಕಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬೌನ್ಸ ನಾ ಕೇಳಿದಕ್ಕೆ ಕೊಡು ನೀ ಆನ್ಸ. ಯಾಕೆ ಹೇಳು ಈ ಬಾಡಿ ಇಷ್ಟು ಸೂಪರ್. ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್. Disco lights and lasers, ನನ್ನ ಮೈಯ ಮೇಲಿದೆ blazers. DJ raise some bass up, so we gonna put your hands up.
ಲೇ 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 ಯಾರು ಲೇ ನೀನು ನನ್ನ ಎದುರಿಗೆ ಸಿಗರೇಟ್ ಸೇದ್ಯಾ ಮಗನೇ? ಏಯ್ ಲೌಡ್ ಬಾಲ್, ಈ ಸಿಗರೇಟು ನಿಂದ ಅಥವಾ ನಿಮ್ಮಪ್ಪಂದು? ಸೀದಾ ಸೀದಾ ಮಾತನಾಡು. ನಾನು ಯಾರು ಗೊತ್ತಾ? ಗೊತ್ತು. ಬಡ ಬಗ್ಗರಿಗೆ ಸಾಲ ಕೊಟ್ಟು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ತಿನ್ನುವ ಶ್ರೀಮಂತ ನೆನೆಸಿಕೊಂಡಿರುವ ಚಕ್ರವರ್ತಿ ನೀನು. ಲೇ ಬದ್ಮಾಸ್, ಹತ್ತು ನೀವ್ಯಾ ಕತ್ತೆ? ಬಾಯ ನಲ್ಗಿ ಬಾಯಲ್ಲೇ ಬಚ್ಚಿಟ್ಕೋ. ಇದು ಏನೋ ಮಾಡ್ತೀಯ? ನಿನಗೆ ಸಾವು ಸಮೀಪ ಬಂದಗೆ ಕಾಣ್ತದೆ. ಲೇ 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 ನನ್ನ ಎದುರಿಗೆ ನಿಲ್ಲುವ ಮಗ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನೀಮಂತ ಬಾಂಡರದಿಗೆ ಗುಂಡಿಟ್ಟು ಕೊಲ್ಲುವ ಕೆಲಸ ನನ್ನ ಹುಚ್ಚ. ಇವನ್ ಯಾರೆಂದು ತಿಳಿಯದು ನಿಂತಿದ್ದು ನನ್ನದೇ ಒಂದು ದೊಡ್ಡ ತಡ್ಡತನ. ಹುಚ್ಚನಿಗೆ ಬುದ್ಧಿ ಸಲ್ಲುವಂತೆ ಕಾಣ್ತದೆ, ಅದಕ್ಕೆ ಮಾತನಾಡ್ತಾ ಇದ್ದಾನೆ. ಹಲ್ಕಟ್ ಸುಳೆ ಮಗನ ಮಾತಾಡ. ಮಗನೇ ಹೋಗು ಚಕ್ರವರ್ತಿ, ಹೋಗು. ಆಕಾಶದಲ್ಲಿ ಅತಿ ವೇಗದಿಂದ 2 ಕಾರ್ಮಣಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಯಾವ ಶಬ್ದ ಹೊರಬರುತ್ತಿದ್ಯೋ ಅದೇ ತರ ನೀನು ಮತ್ತು ಆ ರಾವ್ ಬಹದ್ದೂರು 2 ಕಾರ್ಮಣಗಳಿದ್ದಾಗೆ. ಅಂದಮೇಲೆ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಯಾವ ಶಬ್ದ ಹೊರಬೀಳುತ್ತಿದ್ಯೋ ಅಂದಮೇಲೆ ನೀವಿಬ್ಬರ ಬೆಂಕಿಯಲ್ಲಿ ಪ್ರಾಣ ಬಿಡುವ ಜೀವಿಗಳು. ಮೊನ್ನೆ ಇವನ ತಂಗಿ ಧನಲಕ್ಷ್ಮಿಯನ್ನು ಶೀಲಹರಣ ಮಾಡಿಬಿಟ್ಟೆ. ಆ ವಿಷಯ ಈ ಮಬ್ಬನಿಗೆ ಗೊತ್ತಿಲ್ಲ. ಧನಲಕ್ಷ್ಮಿ, ನಿನ್ನ ಜೀವನ ಎಂಬ ವಸ್ತು ದಾರ ಕಟ್ಟಿ ಆ ಕಾಸದಲ್ಲಿ ಹಾರಡಲಿ ಬಿಟ್ಟೆ. ಬಟ್ ಗಾಳಿಯ ಪಟದಂತೆ ಇತ್ತು. ಈ ಮಹೇಂದ್ರನ ಕೈಲಿ ಸಿಕ್ಕು ನೆಲಕ್ಕೆ ಬಿದ್ದು ಮಂಡಪಾಲಾಗಿ ಹೋಯ್ತು. ಧನಲಕ್ಷ್ಮಿ ಮಂಡಪಾಲಿಗೆ ಹೋಯ್ತು. ಧನಲಕ್ಷ್ಮಿ, ನೀ ಏನೇ ಎಂದರು ಲೇ ಸೂಳೆ, ನೀನೇ ನನ್ನ ಸೂಳೆ, ನೀನೇ ನನ್ನ ಸೂಳೆ. ಚಿದಾನಂದ್, ಚಿದಾನಂದ್, ನಮಸ್ಕಾರ ಸಾವುಕಾರರಿಗೆ. ಅಪ್ಪಾಜಿ ಅಪ್ಪಾಜಿ, ಸಾವುಕಾರ ಬಂದಿದ್ದಾರೆ, ಬಾರಪ್ಪ. ನಮಸ್ಕಾರ ಸಾವುಕಾರಿಗೆ. ಏನೋ ಚಿದಾನಂದ, ಯಾಕು ನಮ್ಮ ಸಾಲ ತೀರ್ಸಬೇಕೆನ್ನೋದು ಮರ್ತೇ ಬಿಟ್ಟೆ ಏನು? ಸಾವುಕಾರಿ, ಹಾಗೆಂಬುದು ಸಾಧ್ಯವೇ? ಇದೇ ವರ್ಷ ನಿಮ್ಮ ಸಾಲವನ್ನು ತೀರಿಸಿ ಬಿಡ್ತಿದ್ದೆ ಸಾವುಕಾರಿ. ಇದೇ ವರ್ಷ ನನ್ನ ಮಗನ ಮದುವೆ ಇಟ್ಕೊಂಡಿದ್ದೀನಿ ಸಾವುಕಾರಿ. ಇದೊಂದು ವರ್ಷ ಹಾಗಾದ್ರೆ ಮಾಡಿ ತಡೆದುಕೊಳ್ಳಿ. ಚಿದಾನಂದ್, ಸಾಧ್ಯವಿಲ್ಲ. ನೀನು ಮದುವೆಗಿದ್ದೀವಿ ಅನ್ಕೊಂತ ಹೋದರೆ ನಾವು ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗುತ್ತದೆ. ಆದಷ್ಟು ಬೇಗ ಬಡ್ಡಿ ಸಮೇತ ನನ್ನ ಹಣ ನನಗೆ ಕೊಟ್ಟು ಬಿಡು.
ಸಾವುಕಾರಿ ಹಾಗೆ ಮಾಡಬೇಡಿ ಸಾವುಕಾರಿ, ಹಾಗೆ ಮಾಡಬೇಡಿ. ಮದುವೆ ಆಗೋನು ಈ ನಿನ್ನ ಮಗ, ಇವನನ್ನು ಎಲ್ಲಾದ್ರೂ ಜೀತ ಕೆಟ್ಟು ನನ್ನ ಹಣನಿಗೆ ಕೊಟ್ಟ ಬಿಡು. ಸಾವುಕಾರಿ ಸಾವುಕಾರಿ, ನಿಮ್ಮ ಕಾಲೇ ಬಿದ್ದು ಕ್ಷಮಾನ ಕೇಳ್ತೀನಿ ಸಾವುಕಾರಿ. ಮಾತು ನಾಡಬೇಡಿ. ಇಂಥೊಬ್ಬ ಮಗನನ್ನು ಮದುವೆ ಮಾಡಲಿಲ್ಲ ಅಂತೇಳಿ ಈ ಪಾಪಿಯ ತಲೆ ಮೇಲೆ ಕಳಂಕ ಹೊರಚಬೇಡಿ ಸಾವುಕಾರಿ. ಇದೇನಪ್ಪ, ಮದುವೆಯನ್ನು ಇದೇ ವರ್ಷ ಮಾಡಿಕೊಳ್ಳಬೇಕೆಂದು ಏನು ಬರೆದುಕೊಟ್ಟಿಲ್ಲ. ಅವರ ಸಾಲವನ್ನು ಕೊಟ್ಟು ಬಿಡಪ್ಪ, ಕೊಟ್ಟು ಬಿಡು. ಅಷ್ಟು ಮಾಡ್ರಿ ಮಕ್ಕಳ. ಮಹೇಶ, ನೀನ್ ಸುಮ್ಮನೇನಪ್ಪ, ನಿನಗೆ ಏನು ಕೇಳ್ತೇವೆ? ಏ ಮುದಿಯ, ನಿನಗೇನು ತಿಳಿದದೆ ನನ್ನ ಹಣನಿಗೆ ಕೊಟ್ಟು ಬರಲೇ ಬಚ್ಚ ಸೋ ಮಕ್ಕಳ. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ನೀನು ನಮಗೆ ಹಣ ಕೊಡಬೇಕಾದರೆ ಪುಕ್ಸಟ್ಟೆ ಏನು ಕೊಟ್ಟಿಲ್ಲ, ಸಾಲದ ರೂಪದಲ್ಲಿ ಕೊಟ್ಟು ಬಡ್ಡಿಯಂತೆ ಲೆಕ್ಕ ತೆಗೆದುಕೊಳ್ಳುವೆ. ಹರಾಮ್ಖೋರ ನನ್ನ ಮಗನೇ, ಅದೇನೇ ಆಗಲಿ ಇಂದು ನನ್ನ ಹಣನಿಗೆ ಬೇಕೇ ಬೇಕು. ಕೊಡದಿದ್ದರೆ ಏನು ಏನು ಮಧ್ಯ ಲೇ ಕತ್ತೆ, ಒದ್ದು ಉಸ್ಲಿ ಮಾಡೋಷ್ಟು ದಮ್ಮು ಈ ಚಕ್ರವರ್ತಿ ತೆಗೆದಲೇ. ನಿನ್ನಂತವರಿಗೆ ನಾನು ಲೇ ಎಂದು ಕರೆದರೆ ನಿನ್ನ ಮರ್ಯಾದೆ ಮಣ್ಣು ಪಾಲಾಗುತ್ತದೆ. ಅದು ಸರಿಯಲ್ಲ. ಲೇ ಸೊಕ್ಕಿನ ಕುನ್ನಿ, ನಿನಗೆ ಎಷ್ಟೊಂದು ಕೊಬ್ಬಿದೆ ಅಂದರೆ ಎಂದು ನನ್ನ ಹಣನಿಗೆ ಬೇಕೇ ಬೇಕು. ಇಂದು ನಾನು ನಿನಗೆ ಹಣ ಕೊಟ್ಟರೆ ನಾನೊಬ್ಬ ಸಣ್ಣನೆಂದು ಕರೆ. ಮಹೇಶ, ನೀ ಏನು ಮಾತನಾಡ್ತೀರಪ್ಪ? ಅವ್ರು ಎಷ್ಟೇ ಆಗ್ಲಿ ಏನಂಗ ಸಾಲ ಕೊಟ್ಟು ಶ್ರೀಮಂತರ ಹೌದಪ್ಪ ಅವರು. ಅಪ್ಪ, ಸಾಹುಕಾರ ಎಂದರೆ ಹೊಟ್ಟೆಗೆ ಅನ್ನ ತಿನ್ನುವುದನ್ನು ಬಿಟ್ಟು ಬೇರೆ ಏನಾದರೂ ತಿಳುತ್ತಾನೆ ಅವನು. ಲೇ 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 ಬಚ್ಚ ಬಡ ಕುನ್ನಿ, ನೀನು ಮಾತನಾಡದ ಒಂದೊಂದು ನೋಡಿದರೆ ಯಾವದೋ ಪೂಡಾರಿ ಔಷಧದಲ್ಲಿ ಹುಟ್ಟಿ ಬರೋತ್ರ ಮಾತನಾಡ್ತೀವ್ಯಾ? ಮೂಳೆ ಇಲ್ಲದ ನಾಲ್ಗಿನಿಂದ ಬಾಯಿಗೆ ಬಂದಂತೆ ಬಗುತ್ತಿರುವ್ಯಾ? ಲೇ ಮಗನೇ, ಲೇ ಬಚ್ಚ ಮಹೇಶ, ನನಗೆ ಲೇಂದಿಯಾ? ನೀ ನೋಡು ಈ ಚಕ್ರವರ್ತಿ ಕಾರ್ಯ ಸಾಧ್ಯವನ್ನು ನೀನು ಮದುವೆಯಾಗಿ ಸಂತೋಷದಿಂದ ಬಾಳಬೇಕೆನ್ನುವ ಸಂಸಾರದ ಗೂಡು ಸೇರಿಸಬೇಕನ್ನು ಮಾಡಿವ್ಯಾ? ಲೇ 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 ಬಚ್ಚ, ನಿನ್ನ ಕೈಗೆ ಕೋಳ ಹಾಕಿಸಿ ಶರ ಮನೆಗೆ ಸೇರಿಸಿದ್ದರೆ ನನ್ನ ಹೆಸರು ಚಕ್ರವರ್ತಿನಲ್ಲೇ ಬಚ್ಚ. ಮಗು ಚಿಕ್ಕನಿಂದ ತಾಯಿಲ್ಲದ ತಪ್ಪಲಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಸಲುವಿ ಇದೇ ಕೈಯಿಂದ ನಿನ್ನ ಕೆನ್ನಿಗೆ ತಟ್ಟಿ ಬಿಟ್ಟಿನಪ್ಪ, ತಟ್ಟಿ ಬಿಟ್ಟ. ಮಗು ನನ್ನನ್ನು ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ ಬಿಡು. ಅಪ್ಪ, ಎಂತ ಮಾತನಾಡ್ತೀರಪ್ಪ ನೀವು? ನನಗೆ ನೀನು ಹೊಡೆಯದೆ ಮತ್ತಾರು ಹೊಡೆಯಬೇಕಪ್ಪ? ಅಪ್ಪ, ನೀನು ಹೊಡೆದಕ್ಕೆ ನನ್ನ ಮನಸ್ಸಿಗೆ ಕೆಟ್ಟ ಅನಿಸಿತಿರಲ್ಪ. ಆ ಕೆಟ್ಟ ವಿಷಯ ಮಾತಾಡಿಲ್ಲ
ತುಂಬಾ ಕೆಟ್ಟಿದ್ದ. ಇರ್ಲಿ ಮಗು, ಇದೇ ರವಿವಾರ ನಿನ್ನ ಮದುವೆ ನಿಶ್ಚಯ ಮಾಡಿದ್ದೇನಪ್ಪ. ನನ್ನ ಗೆಳೆಯರು ಎಲ್ಲರಿಗೂ ಹೇಳಿಬಿಡು. ಅಪ್ಪ, ಮದುವೆ ಮನೆಗೆ ಸಾಲವೆಂದು ಅಲೆದಾಡುವ ಧನಿಕರು ಸಾಕಷ್ಟು ಇರುವಾಗ ನನಗೆ ಮದುವೆ ಬೇಡಪ್ಪ. ನಾ ಎಷ್ಟು ಹೇಳ್ತೀನಿ ಅಷ್ಟೇ ಕೇಳ್ಬೇಕಪ್ಪ. ಹೆಚ್ಚಿಗೆ ಏನು ಮಾತನಾಡಬಾರ್ದು. ಬಾರಪ್ಪ, ಒಳಗೆ ಹೋಗುವ. ಸೌಕರ್ಯ ಬಂದೇನ್ರಿ ಅಪ್ಪರ. ಏನ್ ಮಾಡಕತ್ತಿಲ್ಲೇ ಮಗನ? ಯಪ್ಪ ನಿಮ್ಮ ದುಂಡನ ಅದಾವಲ್ರಿ, ಅವನು ನೋಡಕತ್ತೀನಿ. ಏ ದುಬ್ಬದಾಗ ಏನೈತಲೇ ಮಗನ? ಯಪ್ಪ ಅದ್ರಾಗ ಇರೋದು ಸುಖ. ಅಂದಂಗ ಮಗನ ಮೂಲಂಗಿ ಎಲ್ಲ ಹೋಗ್ಯಾಳ? ಹರ್ಗ್ಯಾಡಕ್ ಹೋಗ್ಯಾಳ. ಏನಂದ್ರೆ ಲೇ ಇದು ಹೆಣ್ಣು ಸ್ವರ ಬರಾಕತ್ತೈತಂದ್ರೆ ಎಲ್ಲೇ ಒದಸ್ಕೊಂಡ ಬಂದೈತಿದೆ. ಏನಂದಿ? ಲೇ ನಿಮ್ಮ ದುಡ್ಡ ಹುಟ್ಟಿದ್ ಕೂಸ ಮ್ಯಾಲೆ ಹಾಕೊಂಡು ತಳಗ್ ಹಾಕೊಂಡು ದಿಮಾಕ್ ಮಾಡ್ತೀಯಲ್ಲ. ದಿಮಾಕ್ ಅಲ್ಲ, ನಮ್ಮ ಸಾವುಕಾರನ ಮಾಡಿದ್ಯಲ್ಲ ನೀನು. ಸಿಗರೇಟ್ ಸತ್ತಿಯಲ್ಲ ಹಿಂಗ. ಬರ್ಲಿ ಸಾವುಕಾರ, ಆಯ್ತು ನಿನಗೆ ಹಬ್ಬ. ನಾ ಹೇಳದ್ರ ಕೇಳ, ಹಿಂಗ್ ಮಾಡ್ಬೇಡ. ಸಾವುಕಾರಿ ಮಾತ್ರ ಹೇಳ್ಬೇಡ ಮಾಮ, ಹೇಳ್ಬೇಡ ಮಾಮ. ಅಲ್ಲ ರಂಸಾಕ ನನಗೇನು ಸಣ್ಣ ಕೂಸ್ ಮಾಡ್ಯಾನ? ಅವನ್ ಬಾಯ ತುರುಕು ಹೊಕ್ಕ ಲಾಲಿಪಾಪ್ ಅಂತ. ಏ ಮಾಮ ಹಂಗ ಮಾಡ್ಬೇಡ ಮಾಮ. ನೀ ಹೇಳ್ದಂಗ ಕೇಳ್ತೀನಿ, ಏನ್ ಹೇಳ್ತಿ ಅದನ್ನ ಕೇಳ್ತೀನಿ. ನಾ ಮಾಡವನ. ಏನ್ ಮಾಡವ? ನಮ್ ಸಾವುಕಾರ ಮುಂದ್ ಸುದ್ದಿನ. ಬೇಡ ಮಾಮ, ಹಂಗ ಮಾಡ್ಬೇಡ ಮಾಮ. ನೀ ಏನ್ ಮಾಡಂತಿದ್ದೆ ಅದನ್ನ ಮಾಡ್ತೀನಿ ನಾನು. ಹಂಗಾದ್ರ ರೆಡಿನಾ? ಎಷ್ಟರ ಎದ್ದೆತ್ಲ ನಿಂದ ಇವತ್ತ? ಸಂದೇಶ ಸಿಕ್ಕೊಂಡಿಲ್ಲ, ಮುಂದರ ಬಾರಲ್ಲ. ನೀನ ಮೀಸ್ ಬಂದಿಲ್ಲ, ಎಷ್ಟು ಹಾರಾಡ್ತಿದ್ದಿ ಭಾಷೆ. ಬೇಬಿ ಏನಮ್ಮ ರೆಡಿನಾ? ಎದಕ್ಕ ರೆಡಿನಾ? ಏನ್ ಮಾಡಾಕ? ಸದ್ದಾಡಕ್ಕೆ. ಅಲ್ಲಪ್ಪ ನಂಗೆ ನೋಡೋ ಖುಷಿತೈತಿ. ಅದ ಖುಷಿತೈತೋ ಇಲ್ಲ ಕಿಸಿತೈತೋ ನನಗ್ ಗೊತ್ತಿಲ್ಲ. ನಾ ಹೇಳ್ದಂಗ ಮಾಡ್ಬೇಕು ಅಷ್ಟ. ಆಡುನು ಮಮ್ಮ, ಆದ್ರ ನನ್ನ ಮೇಲೆ. ನನ್ನ ಮೇಲೆ ಇದ ಎಷ್ಟನೇ ನಾಟಕ ನೀ ಮಾಡಕತ್ತಿ? ಯಾಕೆ ಮತ್ತೆ ಇಷ್ಟ ದಿನ ಆದ್ರೂ ನೀ ಮ್ಯಾಲೆ ಹೆಂಗ್ ಮಾಡಿಯ? ಅಲ್ಲ ಸದ್ದ ಆಡ್ಬೇಕು, ಕುಸ್ತಿ ನನ್ನ ಮೇಲೆ. ಹಂಗಲ್ಲದ, ನೀ ತಳಗ ಇರ್ಬೇಕು. ಇಲ್ಲ ನಾನ ಏಯ್ ಚಂದ ಮಾಡ್ತಿ, ಚಂದಾಗ ಆಡ್ಬಾ. ಸುರ ಅದಕ್ಕೆ ತಯಾರ ಶುರು ಮಾಡ. ಕುಸ್ತಿ ಆಡ ಶುರು ಮಾಡ. ಬಾ ಬಾಕ. Number
ಲೇ 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 ಮಗನ ಚಾರ್ಲಿ ಏನ ಮಾಡಾಕತ್ತಿಲೇ ಮುದೆ ಹಂದಿ ಸುಳೆ ಮಗನ ಯವ್ವ ಇದೊಂದು ಇದಿ ಗಂಟು ಬಿತ್ತು ನೋಡ್ ನಾನು ಏನಂದೆ ಹೇಳಲು ನಾಚಿಕೆದಲ್ವೇ ನಿನ್ನ ಕುಂಟ ಜನ್ಮಕ್ಕೆ ಹೋಗು ಚಿಕನ್ ಫ್ರೈ ಮಾಡ್ಕೊಂಬ ಏ ಚಾರ್ಲಿ ಬಾಟ್ಲಿ ಗಲಾಸ ಬರ ಮುಂದ ಅಕ್ಕಿನ ಕರ್ಕೊಂಬ ಬರ್ಲ ರೆಡಿ ಇರ್ರಿ ಹೋಗ್ಲೇ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಬದುಕಿನಲ್ಲಿ ಯಾರು ಎಲ್ಲ ನಾನು ಒಬ್ಬ ಹೊಸನಂತೆ ಈಗತ್ತೆ ಈಗ ಅಷ್ಟೇ ಯಾರೋ ನನ್ನ ಎದುರಿಗೆ ಕಣ್ಣ ಹೊಡೆದು ಹೋದಂತೆ ಎಲ್ಲಿಂದ ಬಂದ ಇವರ ತಿಳಿದು ಗೊತ್ತಿಲ್ಲ ನಂಗೆ ಜೀವ ನಿಂತಿ ಕಲ್ತಾರಲ್ಲ ಸ್ನೇಹ ಅಲ್ಲ ಪ್ರೇಮನೂ ಅಲ್ಲ ಪ್ರಕೃತಿ ಅಲ್ಲ ಅಂತ ಹೇಳುತ್ತಿಲ್ಲ ಯಾರೇ ಆಗಿರ ಎಲ್ಲೇ ಅರಿತಿರು ನೀನಿಲ್ಲದೇನೆ ನಾ ಬಾಳೋದಿಲ್ಲ मैं तो कल की सुबह तक तेरा हुआ कटरा सिख हो नहीं कोई निकम्मा काजू कतली कमर खींचे सबकी नजर तेरे लटके झटके बोले रे छम्मा छम्मा कैसे पीऊंगा तुझे सुक्का रकमा रा 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 अरे कसका कसका मैं हूँ बिल्ला दागड़ सारे जंगल में है सिंगल मेरा हंगामा तेरा होगा शिकार मैं हूँ बंदा खुखार मुझ में ना चल पाएगा गोरी तेरा ड्रामा
ಚಿದಾನಂದ ಏಕೈಕ ಪುತ್ರ ಮಹೇಶ. ಮಯ್ಯ, ನೀನು ಮದುವೆ ಆಗುತ್ತಿರುವಿಯಾ? ನಿನ್ನ ಕೈ ಹಿಡಿದು ಬರುವ ಸತಿ ಸಾವಿತ್ರಿ ಯಾವುದೇ ಹೆಣ್ಣಾಗಲಿ ಅವಳಿಗೆ ನನ್ನ ಕಾಮದ ಬಲೆ ಬೇಯಿಸಿ ನನ್ನ ಸೂಳೆನಾಗಿ ಮಾಡಿಕೊಂಡು ನಂತರ ನಿಮ್ಮನ್ನು ಬೀದಿ ಭಿಕಾರಿ ನಾಯ್ತರ ಮಾಡದೆ ಹೋದರೆ ನನ್ನ ಸೇರಿನ ಪ್ರತಿಫಲ ತೀರುವುದಿಲ್ಲ. ಇನ್ನು 2 ವರ್ಷ ಬಾಕಿ, ಮತ್ತೆ ಬರ್ತೀವಿ. ಆಮೇಲೆ ಐತೆ ಒಬ್ಬ ಬರ್ದ ಮಾರಿ ಮಕ್ಕಳ. ಟೈಮ್ 12 ಗಂಟೆ ಆಯ್ತು, ಇನ್ನು ಪ್ರಿಯಾಂಕಾ ಬರಲೇ ಇಲ್ಲ. ಬಹುಶಃ ಬರ್ಲಿಕ್ಕಿಲ್ಲ. ನಾನು ಮತ್ತೆ ಆ ಚಿತ್ಯ ಆ ರಾಮ್ಯನ ಮನೆಗೆ ಹಣ ಕೇಳಲು ಹೋದರೆ ಆಯ್ತು. ಲೇ ರಾಮ್ಯ, ಚಿತ್ಯ ಮದುವೆ ಯಾರ ಮದುವೆ? ರಮೇಶ್ ತಂಗಿ ಸುಮಿತ್ರಾಳ ಮದುವೆ. ಸುಮಿ, ನಿನ್ನ ಮದುವೆ ಆಗುತ್ತಿರುವ ಗಂಡು
ಚಿದಾನಂದನ ಮಗ ಮಹೇಶ. ಸುಮ್ಮಿ ಸುಂದರವಾದ ಹೂದೋಟದಲ್ಲಿ ನಗು ನಗುತ್ತಾ ಅರಳಿರುವ ಹೂವು ನೀನಾದರೆ ಹೂವಿನಿಂದ ಹೂವಿಗೆ ಹಾರುವ ಭ್ರಮ ಬಿದ್ದಂತೆ ಸುಮಿ, ನಿನ್ನ ಸೌಂದರ್ಯದ ಕಿರಣಗಳನ್ನೇ ಸೆಳೆದು ನಿನ್ನಣ್ಣ ನನ್ನ ಹತ್ತಿರ ಸಾಲ ಕೇಳಲು ಬಂದರೆ ಹಿಂಜರಿಯದೆ 10,000 ಹಣವನ್ನು ಕೊಟ್ಟು ಕಳಿಸಿದೆ. ಆದರೆ ನಾಳೆ ರವಿವಾರ ಗ್ರಾಮ ದೇವತೆ ಸನ್ನಿಧಾನದಲ್ಲಿ ನಿನ್ನ ಮದುವೆ. ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಗಂಡನಿಗೆ ಮೀಸಲೆಂದಿಟ್ಟಿರುವ ನಿನ್ನ ಶಿಲ ಐರೋಬೊತ್ತುರನಿಗೆ ಎಡೆಯಾಗಲೇಬೇಕು. ಈ ಕಾಲಚಕ್ರದಲ್ಲಿ ಕಣ್ಣಿಟ್ಟ ಕಾರ್ಯ ಯಾವುದು ಕೈಕೊಟ್ಟಿಲ್ಲ ಅಂದ ಮೇಲೆ ನೀನು ಕೈ ಕೊಟ್ಟಿದ್ಯಾ? ನಿನ್ನ ಬಾಳಿಗೆ ಸಾಲು ಎಂಬ ಹಗ್ಗದಿಂದ ಉರುಳಾಕಿ ಪ್ರಾಣ ತೆಗಿತಾನೆ.